ಪಾಕಿಸ್ತಾನದವನನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದಕ್ಕೆ ಕೊಲೆಯಾಗಿದೆ. ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿ ಉಜ್ಮಾ ಖಾನ್ ಹತ್ಯೆಯಾಗಿದೆ. ಎರಡನೇ ಮದುವೆ ಆಗೋದಕ್ಕೆ ಒಪ್ಪಿದ್ದಕ್ಕೆ ಪ್ರಿಯಕರನಿಂದಲೇ ಮರ್ಡರ್ ಆಗಿದೆ. ಆಕೆಯನ್ನ ಕೊಂದು ಅನುಮಾನ ಬಾರದಂತೆ ಹಾರ್ಪಿಕ್ ಸೇವನೆ ಮಾಡಿದ್ದಾರೆ. ಹಾರ್ಪಿಕ್ನನ್ನ ಕುಡಿದು ನಾಟಕವಾಡಿದ್ದಾರೆ. ಟೆಕ್ಕಿ ಇಮ್ದಾದ್ ಭಾಷಾ ಅರೆಸ್ಟ್ ಆಗಿರುವಂತವರು ಮಹಿಳೆಯ ಸಾವಿನ ರಹಸ್ಯ ಭೇದಿಸಿದ್ದಾರೆ ಪೊಲೀಸರು. ಇಲ್ಲಿ ಪಾಕಿಸ್ತಾನದವನನ್ನ ಮದುವೆ ಆಗೋದಕ್ಕೆ ಒಪ್ಪಿದ್ದಕ್ಕೆ ಕೊಲೆ ಆಗಿದೆ. ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿ ಉಜ್ಮಾ ಖಾನ್ ಹತ್ಯೆ ಆಗಿದೆ. ಎರಡನೇ ಮದುವೆ ಆಗೋದಕ್ಕೆ ಒಪ್ಪಿದ್ರಂತೆ, ಅದು ಪಾಕಿಸ್ತಾನದವನನ್ನ. ಇದಕ್ಕಾಗಿ ಪ್ರಿಯಕರ ಹತ್ಯೆ ಮಾಡಿದ್ದಾನೆ. ಹತ್ಯೆ ಆದ ನಂತರ ಒಂದು ನಾಟಕ ಆಡಿದ್ದಾನೆ. ಹಾರ್ಪಿಕ್ ಕುಡಿದಿದ್ದಾನೆ, ಇಬ್ರು ಕುಡಿದಿದ್ದಾರೆ. ಹಾರ್ಪಿಕ್ ಕುಡಿದು ಇದು ಆತ್ಮಹತ್ಯೆ ಅಂತ ಬಿಂಬಿಸೋದಕ್ಕೆ ಹೊರಟಿದ್ದ. ಸೊ ಕೊನೆಗೆ ಇದು ಆತ್ಮಹತ್ಯೆ ಅಲ್ಲ, ಇದೊಂದು ಕೊಲೆ ಅಂತ ಗೊತ್ತಾಗಿದೆ. ಚಂದ್ರಶೇಖರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಇಲ್ಲಾಗಿದ್ದೇನು ಅಂತ, ಯಾರದು ಪಾಕಿಸ್ತಾನದವನು, ಈಕೆ ಯಾವಾಗ ಒಪ್ಕೊಂಡಿದ್ಲು ಮದುವೆ ಆಗೋದಕ್ಕೆ, ಜೊತೆಗೆ ಇಡೀ ಡ್ರಾಮಾ ಹೇಗೆ ನಡೀತು? ಖಂಡಿತವಾಗಿಯೂ ವಾಸು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ HL ಪೊಲೀಸ್ ಠಾಣೆಯಲ್ಲಿ ಒಂದು UDR ದಾಖಲಾಗುತ್ತೆ. ಅಂದರೆ ಅನ್ಯಾಚುರಲ್ ಡೆತ್ ಅಂತ ಹೇಳಿ ಎಲ್ಲೋ ಒಂದು ಕಡೆ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಪ್ರಕರಣ ದಾಖಲಾಗುತ್ತೆ. ಅದಾದ ನಂತರ ಏನು ಈ ಒಂದು ಪ್ರಕರಣ ತನಿಖೆಯನ್ನ ಮಾಡಲಿಕ್ಕೆ ಮುಂದಾದಂತಹ ಪೊಲೀಸರಿಗೆ ಶಾಕ್ ಆಗಿರುವಂತಹದ್ದು. ಯಾಕೆಂತಂದ್ರೆ ಉಜ್ಮಾನ್ ಮತ್ತೆ ಇಮ್ದಾದ್ ಭಾಷಾ ಏನಿದ್ದಾರೆ, ಇವರಿಬ್ಬರು ಸಹ ಮೊದಲಿಗೆ ಪ್ರೀತಿ ಮಾಡ್ತಾ ಇರ್ತಾರೆ. ಆದರೆ ಮನೆಯಲ್ಲಿ ಒಪ್ಪದಿದ್ದಂತಹ ಕಾರಣಕ್ಕಾಗಿ ಇಬ್ಬರು ಕೂಡ ಬೇರೆ ಬೇರೆ ಮದುವೆ ಆಗ್ತಾರೆ. ಮದುವೆ ಆದಂತಹ ನಂತರ ಇಮ್ದಾದ್ ಮುಂಬೈಗೆ ಹೋಗಿ ಸೆಟ್ಲ್ ಆಗ್ತಾನೆ. ಅಲ್ಲಿ ಆತ ತನ್ನ ಪತ್ನಿಯ ಜೊತೆ ವಿಚ್ಛೇದನವನ್ನ ಪಡ್ಕೋತಾನೆ. ಅದಾದ ನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ತಾನೆ. ಆಗ ಏನು ಉಜ್ಮಾನ್ ಕೂಡ ಇಲ್ಲಿ ಆಕೆ ಕೂಡ ಸಾಕಷ್ಟು ಒಂದು ಸಾಂಸಾರಿಕ ಗೊಂದಲದಿಂದ ಏನು ವಿಚ್ಛೇದನ ಪಡಿತಾಳೆ. ವಿಚ್ಛೇದನ ಪಡೆದ ನಂತರ ಇಬ್ಬರು ಕೂಡ ಮತ್ತೆ ಏನು ಆಗಾಗ ಭೇಟಿ ಆಗುವಂತಹದ್ದು ನಡೀತಾ ಇರುತ್ತೆ. ಆದರೆ ಆ ಭೇಟಿ ಆದ ನಂತರ ಏನು ಮತ್ತೆ ಏನು ಮುಂಬೈನಲ್ಲಿ ಕೆಲಸ ಇದ್ದಂತಹ ಪರಿಣಾಮವಾಗಿ ಇಮ್ದಾದ್ ವಾಪಸ್ ಮುಂಬೈಗೆ ತೆರಳುತ್ತಾನೆ. ಈ ಗ್ಯಾಪ್ ಅಲ್ಲಿ ಏನು ಉಜ್ಮಾನ್ ಒಂದು ಮ್ಯಾಟ್ರಿಮೋನಿಯಲ್ಲಿ ಏನು ಆಸ್ಟ್ರಿಯಾದಲ್ಲಿರುವಂತಹ ಒಬ್ಬ ಪಾಕಿಸ್ತಾನ ಮೂಲದ ವ್ಯಕ್ತಿಯ ಜೊತೆ ಒಂದು ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಅದಾದ ನಂತರ ಏನು ಸಾಕಷ್ಟು ಅದು ಮದುವೆಗೂ ಕೂಡ ಟರ್ನ್ ಆಗ್ತಾ ಇದೆ ಅನ್ನುವಂತಹ ವಿಚಾರ ಇಮ್ದಾದ್ಗೆ ಗೊತ್ತಾಗುತ್ತೆ. ಇದಾದ ನಂತರ ಆತ ಮುಂಬೈಯಿಂದ ವಾಪಸ್ ಬೆಂಗಳೂರಿಗೆ ಬರ್ತಾನೆ. ಬೆಂಗಳೂರಿಗೆ ಬಂದು ಆಗಾಗ ಮತ್ತೆ ಭೇಟಿ ಆಗ್ತಾ ಇರ್ತಾನೆ. ಆದರೆ ಈ ಮದುವೆ ಆಗುವಂತಹ ವಿಚಾರ ಅಥವಾ ಮದುವೆ ಪ್ರಪೋಸಲ್ ಏನಿತ್ತು, ಈ ವಿಚಾರವನ್ನ ಇಮ್ದಾದ್ಗೆ ಉಜ್ಮಾನ್ ಹೇಳಿರೋದಿಲ್ಲ. ಈ ಎಲ್ಲ ಒಂದು ವಿಚಾರವನ್ನ ಇಮ್ದಾದ್ ತಿಳಿದುಕೊಂಡು ಇದಾದ ನಂತರ ಏನು ಮನೆಗೆ ಡಿಸೆಂಬರ್ 31 ನೈಟ್ ಏನು ಮನೆಗೆ ಕರ್ಸ್ಕೊತಾನೆ. ಮನೆಗೆ ಕರ್ಸ್ಕೊಂಡು ಆಕೆಗೆ ವಿಷವನ್ನು ಹುಣಿಸಿ ಕೊಲೆಯನ್ನ ಮಾಡ್ತಾನೆ. ಆ ಕೊಲೆಯನ್ನ ಮಾಡಿದ ತಕ್ಷಣ, ಅಂದ್ರೆ ಸುಮಾರು ಒಂದು ದಿನ ಕಳೆದ ನಂತರ 12 ಗಂಟೆ ಕಳೆದ ನಂತರ ಏನು ಉಜ್ಮಾನ್ ಇದ್ದಾಳೆ, ಉಜ್ಮಾ ಅವರ ಅಣ್ಣನಿಗೆ ಒಂದು ಮೆಸೇಜ್ ಮಾಡ್ತಾಳೆ. ನನ್ನ ಮೊದಲನೇ ಹೆಂಡತಿ ನನ್ನ ಎರಡನೇ ಮದುವೆಗೆ ಒಪ್ತಾ ಇಲ್ಲ, ಹೀಗಾಗಿ ನಾವು ಇಬ್ರು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಈ ಮಾತನ್ನ ಹೇಳಿದ ತಕ್ಷಣವೇ ಅವರು 112ಗೆ ಕರೆ ಮಾಡಿ ಒಂದು ಮಾಹಿತಿಯನ್ನು ನೀಡ್ತಾರೆ. ತಕ್ಷಣ ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಏನು ಅಲ್ಲಿದ್ದಂತಹ ಕೆಲವೊಂದು ಪೆನೈಲ್ ಅಂದ್ರೆ ಲೈಜಾಲ್ ಅಥವಾ ಈ ರೀತಿಯಾದಂತಹ ಒಂದು ವಸ್ತುವನ್ನ ಸೇವನೆ ಮಾಡಿ ಆತ ಕೂಡ ಅಸ್ವಸ್ಥನಾಗಿ ಬಿದ್ದಿರ್ತಾನೆ. ಆದ್ರೆ ಉಜ್ಮಾನ್ ಈಗಾಗಲೇ ಒಂದು ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಆದ್ರೆ ಆಕೆಯ ಒಂದು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ ನಂತರ ಗೊತ್ತಾಗಿದ್ದು ಆ ಒಂದು ಏನು ಉಜ್ಮಾ ಸತ್ತು ಸುಮಾರು 12 ಗಂಟೆ ಕಳೆದಿದೆ. ಆದ್ರೆ ಇಮ್ದಾದ್ ವಿಷ ತೆಗೆದುಕೊಂಡು ಕೇವಲ 2 ಗಂಟೆ ಅಷ್ಟೇ ಕಳೆದಿರುವಂತಹದ್ದು ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗುತ್ತೆ. ಈ ಒಂದು ಮಾಹಿತಿ ಲಭ್ಯ ಆದ ನಂತರ ಎಲ್ಲೊಂದ್ ಕಡೆ ಇಮ್ದಾದ್ ಮೇಲೆ ಒಂದು ಅನುಮಾನ ಶುರುವಾಗುತ್ತೆ. ಆಗ ಪೊಲೀಸರು ತನಿಖೆಯನ್ನ ಮಾಡಿದಾಗ ಎಲ್ಲೊಂದ್ ಕಡೆ ಈತನೇ ಆಕೆಯನ್ನ ಕೊಲೆ ಮಾಡಿದ್ದಾನೆ ಅನ್ನುವಂತಹದ್ದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಹೀಗಾಗಿ ಇಮ್ದಾದ್ ನನ್ನ ಆರೋಪಿ ಏನಿದ್ದಾನೆ ಆತನನ್ನ ಅರೆಸ್ಟ್ ಮಾಡಿ ಜೈಲಿಗಟ್ಟು ಮುಂದಿನ ತನಿಖೆಯನ್ನ HL ಪೊಲೀಸರು ಮುಂದುವರಿಸಿರುವಂತಹದ್ದು. ವಾಸು. ಓಕೆ ಚಂದ್ರಶೇಖರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.